ಕತೆ ಕೇಳಿ. ನಾವೀಗ ಕೈವಾರ ಬೆಟ್ಟದ ಮೇಲೆ ಇದ್ದೇವೆ ನೋಡಿ. ಸುತ್ತಮುತ್ತ ಎಷ್ಟ್ ಚೆನ್ನಾಗಿದೆ. ಕೆಳಗಡೆ ಹಳ್ಳ ಇದೆ, ಹಳ್ಳ ಕೊಳ್ಳ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಕತೆ ಹೇಳೋಣ. ಮೀನು ಮತ್ತು ಪ್ರಭು, ಮೀನಿನ ರಾಜ ಮತ್ತೆ ಪ್ರಭು ಅಂತ ಹೇಳಿ ಹೇಳ್ಬೋದು. ಒಂದು ಊರಲ್ಲಿ 3 ಅಣ್ಣ ತಮ್ಮಂದ್ರಿದ್ರಂತೆ. ಅಣ್ಣ ತಮ್ಮಂದ್ರು ಇಬ್ರು ತುಂಬಾ ಕೆಲಸ ಮಾಡ್ತಾ ಇದ್ರಂತೆ. ಆ ಕಡೆಯವನು ತುಂಬಾ ಸೋಮಾರಿಯಾಗಿ ಯಾವಾಗ ನೋಡಿದ್ರು ಮಲ್ಕೊಂಡಿದ್ನಂತೆ. ಒಂದ್ ದಿವಸ ಅವನ ಅತ್ತಿಗೆ ಅಂದ್ರೆ ಏನ್ ಹೇಳಿದ್ರಂತೆ, ಅಯ್ಯೋ ಬಾಬು, ಅಯ್ಯೋ ಪ್ರಭು, ಅವನ ಹೆಸರು ಪ್ರಭು ಅಂತ ಹೇಳಿ, ಅಯ್ಯೋ ಪ್ರಭು ಹೋಗಿ 1-2 ಬಿಂದಿಗೆ ನೀರ್ ತಗೊಂಡ್ ಬಾ ಅಂತ ಹೇಳಿ. ಅವನ್ ಬಿಂದಿಗೆ ತಗೊಂಡ್ ಹೋಗಿ ನೀರ್ ತುಂಬುವಾಗ ಅಲ್ಲಿ ಒಂದು ಮೀನ್ ಬಂತಂತೆ. ಮೀನಿನ ಅವ್ನ್ ಪಚಕ್ ಅಂತ ಹೇಳಿ ಹಿಡ್ಕೊಂಡ್ ಬಿಟ್ನಂತೆ. ಹಿಡ್ಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಮೀನು, ಅಯ್ಯ ನನ್ನ ಬಿಡು, ನಾನು ನಿಂಗೆ ಏನ್ ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿ. ಏನ್ ಬೇಕಾದ್ರೂ ಕೊಡ್ತೀಯಾ, ಸುಳ್ಳು ಹೇಳ್ಬೇಡ ಅಂತ ಹೇಳ್ದಾಗ, ಇಲ್ಲ ಇಲ್ಲ ನಾನು ನಿಂಗೆ ಕೊಡ್ತೇನೆ ಅಂತೇಳಿ ಅವನು ಮೀನನ್ನ ಬಿಟ್ಬಿಟ್ನಂತೆ. ನಾನ್ ಬಿಡ್ಬೇಕಾದ್ರೆ ಮುಂಚೆ ನಾನು ನಿನ್ನ ಕರಿಬೇಕಾದ್ರೆ ಏನ್ ಮಾಡ್ಬೇಕು ಅಂತೇಳಿ, ಮೀನಿನ ರಾಜ, ನೀರಿನ ರಾಜ, ನನಗೆ ಇದನ್ನ ಕೊಡು ಅಂತೇಳಿ ಹೇಳು, ನಾನ್ ಕೊಡಿಸ್ತೇನೆ ಅಂತೇಳಿ. ಆಯ್ತು ಅಂತೇಳಿ ಅವನು ಮೀನನ್ ಬಿಟ್ನಂತೆ. ಹಾಗಾದ್ರೆ ಪರೀಕ್ಷೆ ಮಾಡೋಣ ಅಂತೇಳಿ, ಮೀನಿನ ರಾಜ, ನೀರಿನ ರಾಜ, ಈ ಬಿಂದಿಗೆ, ನೀರು ತುಂಬಿದ ಬಿಂದಿಗೆ ಮನೆಗೆ ಹೋಗ್ಲಿ ಅಂತೇಳಿ. ಹಂಗೆ ಅದು ಮನೆಗೆ ಹೊರಟೋದ್ವಂತೆ. ನೀರಿನ ಸಹಿತ ಮನೆಗೆ ಹೋದ್ವು. ಅವನಿಗೆ ಖುಷಿ ಆಗೋಯ್ತು. ಇನ್ನು ಸ್ವಲ್ಪ ಸೋಮಾರಿ ಅದ. ಇನ್ನೊಂದ್ ದಿವ್ಸ ಅವನ ಅತ್ತಿಗೆ ಹೇಳಿದ್ರು, ಅಯ್ಯ ಹೋಗಿ ಕಾಡಲ್ಲಿ ಒಂದ್ ಸ್ವಲ್ಪ ಕಟ್ಟಿಗೆ ತಗೊಂಡ್ ಬಾ, ಸೌದೆ ತಗೊಂಡ್ ಬಾ ಅಂತೇಳಿ. ಹಾಗೆ ಹೇಳಿರ್ಬೇಕಾದ್ರೆ ಇವನೇನ್ ಮಾಡಿದ, ನೀರಿನ ರಾಜ, ಮೀನಿನ ರಾಜ, ಇಲ್ಲಿ ಒಂದು ಗಾಡಿ ತರ್ಸು, ಹಾಗೆ ಗಾಡಿಯಲ್ಲಿ ಕಾಡಿಗೆ ಹೋಗುವಂತೆ ಮಾಡು ಅಂತೇಳಿ. ಅದು ಗಾಡಿ ಬಂತಂತೆ. ರಪ 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 ಜನರನ್ನೆಲ್ಲ ಬೀಳಿಸ್ಕೊಂಡು ಕಾಡಿಗೆ ಹೋಯ್ತು. ಕಾಡಿಗೆ ಹೋದ್ರ ಮೇಲೆ ಸ್ವಲ್ಪ ಕಟ್ಟಿಗೆಯನ್ನ ಕಡ್ದು ಈ ಗಾಡಿಯಲ್ಲಿ ತುಂಬು, ನೀರಿನ ರಾಜ, ಮೀನಿನ ರಾಜ ಅಂದಂತೆ. ಹಾಗೆ ಅದೇನ್ ಮಾಡಿತು, ಕಟ್ಗೆನೆಲ್ಲ ಕಟ್ 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 ಮಾಡಿ ತುಂಬಿತು. ನೀರಿನ ರಾಜ, ಮೀನಿನ ರಾಜ ಇದೀಗ ಮನೆಗೆ ಹೋಗ್ಲಿ ಅಂತೇಳಿ. ಅದು ಸೀದಾ ಮನೆಗೆ ಹೋಗುವಾಗ ಜನರೆಲ್ಲ ಏನ್ ಮಾಡಿದ್ರು, ಇವನಿಗಾಗಿ ಕಾಯ್ತಾ ಇದ್ರು. ಕೆಲವರಿಗೆಲ್ಲ ಅವನು ಗಾಯ ಮಾಡಿದ್ದಲ್ಲ, ಸೊ ಹಾಗೆ ಎಲ್ರು ಅವ್ನು ಹಿಡ್ಕೊಂಡು ಕೊಟ್ರು. ಅದನ್ನ ನೋಡಿ ಅವ್ನು ತುಂಬಾ ಬೇಜಾರಾಗಿ, ಮೀನಿನ ರಾಜ, ನೀರಿನ ರಾಜ, ಇವ್ರನ್ನೆಲ್ಲ ನಿನ್ ಪೆಟ್ ಕೊಡ್ಬೇಕು ಅಂದ. ಅದ್ ಪೆಟ್ ಕೊಟ್ ಎಲ್ರು ಹೊರಟೋದ್ರು. ಹೀಗಿರ್ಬೇಕಾದ್ರೆ ಈ ಸುದ್ದಿ ಆ ಊರಿನ ರಾಜಂಗೆ ಸೇರಿತು. ಸೇರಿದಾಗ ರಾಜ ಮಂತ್ರಿನ ಕಳ್ಸಿದ, ಅಯ್ಯ ಹೋಗಿ ಆ ಹುಡ್ಗನ್ ಕರ್ಕೊಂಡ್ ಬಾ, ನೋಡೋಣ ಅವನ್ ಎಲ್ರಿಗೂ ತೊಂದ್ರೆ ಮಾಡ್ತಾ ಇದ್ದಾನೆ ಅಂತೇಳಿ. ಬಂದ ಮಂತ್ರಿ, ಇವನ ಕರ್ದ. ಇವನು, ನೀ ಹೋಗೋ ನಾ ಬರ್ತೀನಿ ಅಂದ. ಕಡೆಗೆ ಇವನೇನ್ ಮಾಡಿದ, ಮೀನಿನ ರಾಜ, ನೀರಿನ ರಾಜ, ನಾನ್ ಹೋಗ್ಬೇಕು ರಾಜನ ಮನೆಗೆ ಅಂತೇಳಿ. ಹಾಗೆ ಅದು ಟಕ್ ಅಂತೇಳಿ ಇದು ಮಂತ್ರಿ ಇದ್ದಲ್ಲ, ಮಂತ್ರಿ ಹೋಗ್ಬೇಕಾದ್ರೆ ಮುಂಚೆ ಹೋಗಿ ಅವ್ನ್ ಸೇರಿ ಆಯ್ತು. ಅವನು ಕೇಳಿದ, ಯಾಕಪ್ಪ ನೀನ್ ಹೀಗ್ ಮಾಡಿದೆ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ನಾವೇನು ಮಾಡ್ಲಿಲ್ಲ ಅಂತೇಳಿ. ಅವನು ಹೇಳಿದ, ನಾನೇನು ಮಾಡ್ಲಿಲ್ಲ, ಅವ್ರಾಗೆ ನಂಗೆ ಹೊಡೆದ್ರು, ನಾನು ಅದಕ್ಕೆ ಹೊಡೆದೆ ಅಂತೇಳಿ. ಆಗ ಅಲ್ಲಿದ್ದ ಸೈನಿಕರು ಅವನ್ನ ಹಿಡ್ಕೊಳಕ್ ಹೋದ್ರು. ಆಗ ಅವನ್ ತಕ್ಷಣ, ಮೀನಿನ ರಾಜ, ನೀರಿನ ರಾಜ, ಇವ್ರಿಗೆಲ್ಲ ಬಡ್ದು ಇದ್ ಮಾಡು, ನಾನ್ ಮನೆಗೆ ಹೋಗ್ಬೇಕು ಅಂತೇಳಿ. ಇದನ್ನ ರಾಜ್ಕುಮಾರಿ ನೋಡ್ತಾ ಇದ್ಲು. ಅದೇನ್ ಮಾಡಿದ್ರು, ಟಕ 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 ಅಂತೇಳಿ ಅವ್ರಿಗೆಲ್ಲ ಹೊಡೆದಂಗಾಯ್ತು. ಆ ಸ್ಥಾನದಲ್ಲಿ ಸೈನಿಕರಿಗೆಲ್ಲ ಇವನ್ ಮನೆಗೆ ಹೋಗಿ ಸೇರಿಬಿಟ್ಟ. ರಾಜ್ಕುಮಾರಿಗೆ ಅವನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ಕೂತ್ಕೊಂಡ್ಲು. ಈಗೇನ್ ಮಾಡೋದು, ಮಂತ್ರಿ ಏನ್ ಮಾಡಿದ, ರಾಜನ್ ಹೇಳಿದಂಗೆ ಅವನ್ ಮನೆಗೆ ಹೋದ, ಬಾ ಅಪ್ಪ. ಆದ್ರೆ ಈ ಸಲ ಏನ್ ಮಾಡಿದ, ಸಿಹಿ ತಿಂಡಿ ಎಲ್ಲ ತಗೊಂಡು ಅವನ್ನ ಕರೆಯಕ್ ಹೋದಾಗ ಅವನಿಗೆ ತುಂಬಾ ಖುಷಿ ಆಗೋಯ್ತು. ಓಹೋ, ಇಷ್ಟೆಲ್ಲ ಕೊಟ್ಟಿದಾನಲ್ಲ, ನಿಜವಾಗಿ ಇವನು ರಾಜ್ಕುಮಾರಿನ ಕೊಟ್ಟು ನಂಗೆ ಮದ್ವೆ ಮಾಡ್ತಾನೆ ಅಂತೇಳಿ. ಹಾಗಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಮೀನಿನ ರಾಜ, ನೀರಿನ ರಾಜ, ಈ ರಾಜ್ಕುಮಾರಿ ನನ್ ಮೇಲೆ ಮೋಹಗೊಳ್ಳಿ ಅಂತೇಳಿ ಒಂದು ಮಂತ್ರ ಹೇಳಿದ. ಹಾಗೆ ಆಯ್ತು. ಅವಳಿಗೆ ತುಂಬಾ ಪ್ರೀತಿ ಬಂತು. ರಾಜಂಗಂತೂ ತುಂಬಾ ಕೋಪ. ಅವನೇನ್ ಮಾಡಿದ, ಇವರಿಬ್ರನ್ನು ಒಂದು ಪೀಪಾಯಿಲ್ ಹಾಕಿ ಅಲ್ಲಿ ನೀರಿಗೆ ಹಾಕಿಬಿಟ್ಟ. ನೀರಿನ ಮೇಲೆ ಹಾಕಿದ್ಬೇಕಾದ್ದು ಸಮುದ್ರ. ಈ ಹುಡ್ಗ ಏನ್ ಮಾಡಿದ, ಆಗ ಮೀನಿನ ರಾಜ, ನೀರಿನ ರಾಜ, ನಮ್ಮ ಮರಳ ಮೇಲೆ ಬಿಡು ಅಂತ ಹೇಳಿದ. ಅದು ಹೊತ್ತಾಕಿತು ಮರಳ ಮೇಲೆ. ಅಲ್ಲಿ ಹೋದ್ಮೇಲೆ ಅವನೇನ್ ಮಾಡಿದ, ಮೀನಿನ ರಾಜ, ನೀರಿನ ರಾಜ, ನಮ್ಗೊಂದು ಇಲ್ಲೊಂದು ಅರಮನೆ ಆಗ್ಲಿ, ಚಂದದ ನಗರ ಆಗ್ಲಿ ಅಂತ ಹೇಳಿ. ಹಾಗಾಗ್ಬೇಕಾದ್ರೆ ಅಲ್ಲೊಂದ್ ಚಂದದ ಅರಮನೆ ಆಯ್ತು, ಬೇಕಾದ ಆಳು ಕಾಳುಗಳಾದ್ರು, ಒಂದು ರಾಜ್ಯ ತುಂಬಾ ಚೆನ್ನಾಗಿ ಶೋಭೆಗೊಂಡಿತು. ಇವ್ನ್ ರಾಜ್ಕುಮಾರ ಮತ್ತೆ ಇವ್ ರಾಜ್ಕುಮಾರಿ ತುಂಬಾ ಚೆನ್ನಾಗಿ ಇದ್ರು. ಹೀಗಿರ್ಬೇಕಾದ್ರೆ ರಾಜ ಒಂದ್ಸಲಿ ಇಲ್ಲಿಗ್ ಬಂದ. ಈ ಮರಳುಗಾಡಿನಲ್ಲಿ ಹೇಗಪ್ಪ ಇಷ್ಟೊಂದು ಚಂದದ ರಾಜ್ಯ ಇದೆ ಅನ್ಕೊಂಡು. ಆಮೇಲೆ ಅವನಿಗೆ ಪ್ರಭು ಹೇಳಿದ, ಅಂದ್ರೆ ಆ ಹುಡುಗ ಹೇಳಿದ, ನೀವು ನಮ್ಮನ್ನ ನೀರಿಗೆ ಹಾಕಿದ್ರಲ್ಲ, ನಾವೇ ಅದು ಅಂತೇಳಿ. ರಾಜಂಗೆ ತುಂಬಾ ಖುಷಿ ಆಯ್ತು. ಅವನ್ ಮತ್ತೆ ಅವನನ್ನ ವಾಪಸ್ ಕರ್ಕೊಂಡೋಗಿ ತನ್ನ ರಾಜ್ಯ ಕರ್ಕೊಂಡೋಗಿ ಆಗ ಹುಡುಗಿಗೆ, ರಾಜಕುಮಾರಿಗೂ ಇವನಿಗೆ ಮದ್ವೆ ಮಾಡಿ ತನ್ನ ರಾಜ್ಯವನ್ನು ಅವನಿಗೆ ಕೊಟ್ಬಿಟ್ಟ. ಹೀಗೊಂದು ಮೀನಿನ ರಾಜನ ಕತೆ ಕೇಳಿದ್ರಲ್ಲ. ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ.